ಒಂದು ತಿಂಗಳ ಅಂತರದಲ್ಲಿ 2 ಬಾರಿ ಕೃಷ್ಣ ಜನ್ಮಾಷ್ಟಮಿನ? ಹೌದು, ತಿಳ್ಕೊಳ್ಳೋದಿಕ್ಕೆ ಪೂರ್ತಿ ವಿಡಿಯೋ ನೋಡಿ. ದೇವಕಿ ಹಾಗೂ ವಸುದೇವನಿಗೆ ಹುಟ್ಟಿದಂತ 8ನೇ ಮಗು ಕೃಷ್ಣ. ಈತ ಹುಟ್ಟಿದಂತ ದಿನ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಸ್ಥಳ ಮಥುರೆಯ ಕಾರಾಗೃಹ. ಅದೇ ಜಾಗದಲ್ಲಿ ಇವತ್ತು ನಾವು ನೋಡಬಹುದು ಕೇಶವ ದೇವ ಅಥವಾ ಕೃಷ್ಣ ಜನ್ಮಸ್ಥಾನ ದೇವಸ್ಥಾನವನ್ನ. ಸಾಕಷ್ಟು ದಾಳಿಗೆ ತುತ್ತಾಗಿ ಪದೇ ಪದೇ ಇಲ್ಲಿ ದೇವಸ್ಥಾನದ ಕಟ್ಟಡಗಳು ಬದಲಾಗಿರಬಹುದು. ಆದ್ರೆ ಇಲ್ಲಿ ಮೊದಲ ದೇವಸ್ಥಾನದ ನಿರ್ಮಾಣವನ್ನ ಮಾಡಿದ್ದು ಕೃಷ್ಣನ ಮರಿಮೊಮ್ಮಗ ವಜ್ರನಾಭ. ಇನ್ನು ಶ್ರೀ ಕೃಷ್ಣನ ಬಾಲ್ಯಕ್ಕೆ ಸಾಕ್ಷಿಯಾದ ವೃಂದಾವನ. ಈ ಕ್ಷೇತ್ರದಲ್ಲೇ ಸುಮಾರು 5,500 ದೇವಸ್ಥಾನಗಳು ಕೃಷ್ಣ ಹಾಗೂ ರಾಧೆಗೆ ಅರ್ಪಿತ. ಗೊತ್ತಾ, ವಿಷ್ಣುವಿನ 7ನೇ ಅವತಾರಿ ಶ್ರೀಕೃಷ್ಣ ಹುಟ್ಟಿದಂತಹ ದಿನವನ್ನ ಆಚರಿಸುವುದೇ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ. ಕೃಷ್ಣ ಹುಟ್ಟಿದಂತಹ ದಿನ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ. ಹಾಗಾಗಿ ಈ ತಿಥಿ ಮತ್ತು ನಕ್ಷತ್ರ ಎರಡೂ ವಿಶೇಷ. ಆದ್ರೆ ಈ ಎರಡೂ ಒಂದೇ ದಿನ ಬರೋದು ಬಹಳ ಅಪರೂಪಕ್ಕೊಮ್ಮೆ